ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 1,000 ದಿನ ಪೂರೈಸಿರುವಂಥ ಹಿನ್ನೆಲೆಯಲ್ಲಿ ಹಾವೇರಿಯಲ್ಲಿ ಬೃಹತ್ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಭೂ ಗ್ಯಾರಂಟಿ ಸಮರ್ಪಣಾ ಸಮಾವೇಶವನ್ನು ಆಯೋಜನೆ ಮಾಡಿರುವಂಥ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಈ ಒಂದು ಸಮಾವೇಶಕ್ಕೆ ಬರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಸರ್ಕಾರ ಅವ್ರು ಯಾರು ಕೂಡ ಹಸಿದು ಹೋಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಕ್ಕಂಥದ್ದು. ನಾನೀಗ ಈ ಒಂದು ಸಮಾವೇಶದಲ್ಲಿ ಏನು ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ ಆ ಒಂದು ಸ್ಥಳದಲ್ಲಿದ್ದೇನೆ. ನಿಮಗೆ ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೀನಿ. ಈಗಾಗಲೇ ಈ ಒಂದು ಸಮಾವೇಶಕ್ಕೆ ಬರುವಂಥ ಜನರಿಗೆ ಊಟವನ್ನು ಸಿದ್ಧಪಡಿಸೋದಕ್ಕೂ ಕೂಡ ಈಗಾಗಲೇ ಇಲ್ಲಿ ಸಿದ್ಧತೆಯನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮೊಸರನ್ನ ಮತ್ತು ಪಲಾವನ್ನು ಕೂಡ ವಿತರಣೆ ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಸಿದ್ಧತೆಯನ್ನು ಮಾಡ್ಕೊಂಡಿದೆ. ಆ ಒಂದು ನಿಟ್ಟಿನಲ್ಲಿ ಇಲ್ಲಿ ಸಿಬ್ಬಂದಿಗಳು ಕೂಡ ಅಡುಗೆ ಸಿಬ್ಬಂದಿಗಳು ಕೂಡ ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನಾನು ಗಮನಿಸಬಹುದು 120 ಕೌಂಟರ್ ಮೂಲಕವಾಗಿ ಅಡುಗೆಯನ್ನು ವಿತರಣೆ ಮಾಡೋದಕ್ಕೆ ಊಟವನ್ನು ವಿತರಣೆ ಮಾಡೋದಕ್ಕೆ ಇಲ್ಲಿ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಪಲಾವು ಸೇರಿದಂತೆ ಮೊಸರನ್ನವನ್ನು ಅಡುಗೆ ಸಿಬ್ಬಂದಿಗಳು ಸಿದ್ಧಪಡಿಸಿರ್ತಕ್ಕಂಥದ್ದು. ಒಂದಿಷ್ಟು ಇಲ್ಲಿ ವ್ಯವಸ್ಥೆಗಳನ್ನು ಕೂಡ ಈಗಾಗಲೇ ಮಾಡ್ತಾ ಇರ್ತಕ್ಕಂಥ ಅಂದರೆ 1,50,000 ಜನಕ್ಕೆ ಅಡುಗೆಯನ್ನು ಮಾಡ್ತಾ ಇರ್ತಕ್ಕಂಥ ಕಾರಣಕ್ಕಾಗಿ ಈಗಾಗಲೇ ಒಂದಿಷ್ಟು ಪ್ರಮಾಣದಲ್ಲಿ ಸಿದ್ಧತೆಯನ್ನು ಮಾಡಿದರೆ ಇನ್ನೊಂದಿಷ್ಟು ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಪಲಾವ್ ಮೊಸರನ್ನ ಹಾಗೆ ಲಡ್ಡುವನ್ನು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬರುವಂಥ ಜನರಿಗೆ ವಿತರಣೆಯನ್ನು ಕೂಡ ಮಾಡೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ನಂದಿನಿಯ ಒಂದು ಮಜ್ಜಿಗೆಯನ್ನು ಕೂಡ ಇಲ್ಲಿ ಬಂದಿರತಕ್ಕಂಥ ಜನರಿಗೆ ವಿತರಣೆಯನ್ನು ಮಾಡಲಾಗುತ್ತೆ. ಇಲ್ಲಿರ್ತಕ್ಕಂಥ ಉಸ್ತುವಾರಿ ಅಧಿಕಾರಿಗಳನ್ನು ನಾನು ಮಾತನಾಡಿಸ್ತಾ ಹೋಗ್ತೇನೆ. ಅವರಿಂದಲೇ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಸರ್, ಇವತ್ತು ಇಲ್ಲಿ ಸಾಧಾರಣ ಸಮಾವೇಶ ಏನಿದೆ 1,50,000 ಜನ ಬರ್ತಾರೆ. ಇದಕ್ಕೆ ಈ ಒಂದು ಸಮಾವೇಶಕ್ಕೆ ಎಷ್ಟು ರೀತಿಯಲ್ಲಿ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಿ ಊಟಕ್ಕೆ ಸಂಬಂಧಪಟ್ಟಂತೆ? ಸರ್, ಈಗಾಗಲೇ ನಾವು ವೇದಿಕೆ ಎಡಭಾಗ ಮತ್ತು ಬಲಭಾಗ ಅಂತೇಳಿ 2 ಭಾಗ ಮಾಡ್ಕೊಂಡು ಎಡಭಾಗಕ್ಕೆ 60 ಕೌಂಟರ್ಗಳನ್ನ ಮತ್ತು ಬಲಭಾಗಕ್ಕೆ 60 ಕೌಂಟರ್ಗಳನ್ನ ಮಾಡ್ಕೊಂಡು ಈ ಕಡೆ 75,000 ಜನ ಆ ಕಡೆ 75,000 ಜನಕ್ಕೆ ಸಂಪೂರ್ಣ ಸಿದ್ಧತೆ ಮಾಡ್ಕೊಂಡಿದ್ವಿ. 2 ದಿವಸದಿಂದ ಜಿಲ್ಲಾಡಳಿತ ಮತ್ತು ಈ ಉಸ್ತುವಾರಿ ವಹಿಸಿದಂಥ ನಮ್ಮ ನಗರಾಭಿವೃದ್ಧಿ ಪ್ರಾಧಿಕಾರದ ವೀರಮಲ್ಲಪ್ಪ ಪೂಜಾರಿ ಸರ್ ಮಾರ್ಗದರ್ಶನದೊಳಗೆ ಇಡೀ ಜಿಲ್ಲಾಡಳಿತ ಸಂಪೂರ್ಣ ಸಿದ್ಧತೆಯನ್ನು ಮಾಡಿದೆ. ಬಂದ ಜನರಿಗೆ ಶುದ್ಧವಾದ ಕುಡಿ ನೀರಿನ ವ್ಯವಸ್ಥೆಗಾಗಿ ಕುಡಿಯ ನೀರಿನ ವ್ಯವಸ್ಥೆ ಮಾಡಿದೆ. ಮತ್ತು ಮಜ್ಜಿಗೆ, ಪಲಾವು ಮತ್ತು ಮೊಸರನ್ನ ಮತ್ತು ಸ್ವೀಟಾಗಿ ಬೂಂದಿ ಲಾಡುವನ್ನು ಮಾಡಿಕೊಟ್ಟಿದ್ದೀವಿ. ಈಗಾಗಲೇ ಸಿದ್ಧತೆ ಆಗಿದೆ. ಈಗ ಬಂದರೆ ನಾವು ರೆಡಿ ಇದ್ದೀವಿ. ಅದೇ ರೀತಿ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಪ್ರತ್ಯೇಕ ಕೌಂಟರ್ಗಳನ್ನು ಮಾಡಿದ್ರೆ ಹೇಗೆ? ಮಾಡಿದ್ದೀವಿ ಸರ್. ಒಟ್ಟು 60 ಈ ಕಡೆ 60 ಕೌಂಟರ್ ಒಳಗೆ 5 ಕೌಂಟರ್ನ ಪೊಲೀಸು ಮತ್ತು ಇತರೆ ಸಿಬ್ಬಂದಿಗೋಸ್ಕರ ಇಟ್ಟಿದ್ದೀವಿ. 25 ಕೌಂಟರ್ಗಳನ್ನ ಮಹಿಳೆಯರಿಗಾಗಿ ಮಾಡಿದ್ದೀವಿ. ಇನ್ನು 25 ಕೌಂಟರ್ಗಳನ್ನ ಪುರುಷರಿಗಾಗಿ ಮಾಡಿದ್ದೀವಿ ಸರ್. ಒಟ್ಟು ಎಷ್ಟು ಪ್ರಮಾಣದಲ್ಲಿ ಸಿದ್ಧಪಡಿಸಿದ್ರಿ ಅಂತಂದ್ರೆ ಪಲಾವ್ ಎಷ್ಟು ಕ್ವಿಂಟಲ್ ಮಾಡಿದ್ರಿ ಹೇಗೆ? ಇದು ಸಂಪೂರ್ಣ ಆ ಕಡೆ ಎಡಭಾಗ ಬಲಭಾಗ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಬಟ್ ನಾವು ಸಂಪೂರ್ಣವಾಗಿ 1,50,000 ಜನಕ್ಕೆ ಆಗುವಷ್ಟು ಸಂಪೂರ್ಣವಾಗಿ ಸಿದ್ಧ ಮಾಡಿ ರೆಡಿ ಇಟ್ಟಿದ್ದೀವಿ. ಬೆಳಿಗ್ಗೆ ಎಷ್ಟು ಗಂಟೆಯಿಂದ ಈ ಒಂದು ಸಿದ್ಧತೆಯನ್ನು ಮಾಡ್ತಾ ಇದ್ರಿ? ಎಷ್ಟುವರೆ? ನಿನ್ನೆ ರಾತ್ರಿಯಿಂದ ಪ್ರಾರಂಭ ಮಾಡಿದ್ದೀವಿ. ನಿನ್ನೆ ನೈಟ್ 8:30 9 ಗಂಟೆಯಿಂದ ಪ್ರಾರಂಭ ಮಾಡಿದ್ದೀವಿ. ಈಗ ಮಾರ್ನಿಂಗ್ 4 ಗಂಟೆಯಿಂದ ಪ್ರಾರಂಭ ಮಾಡಿ ಈಗ ಸಂಪೂರ್ಣ ಸಿದ್ಧತೆ ಹಂತದಲ್ಲಿ. ಈ ರೀತಿಯ ಬೃಹತ್ ಸಮಾವೇಶದ ಸಂದರ್ಭದಲ್ಲಿ ಶುಚಿತ್ವವು ಕೂಡ ಕಾಪಾಡಬೇಕಾಗತ್ತೆ. ಯಾಕಂದ್ರೆ ಊಟದ ವಿಷಯದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಜಿಲ್ಲಾಡಳಿತ ಇದ್ರ ಬಗ್ಗೆ ತುಂಬಾ ಕೇರ್ ತಗೊಂಡು ಕಾಳಜಿ ವಹಿಸಿದೆ. ಈಗಾಗಲೇ ಈ ಫುಡ್ಡನ್ನೆಲ್ಲ ನಾವು FSSI ಫುಡ್ ಸೇಫ್ಟಿ ಆಫೀಸರ್ಗೆ ಕಳಿಸಿ ಅವರು ಓಕೆ ಸರ್ಟಿಫಿಕೇಟ್ ಕೊಟ್ಟಾದ್ಮೇಲೆ ಡಿಸ್ಟ್ರಿಬ್ಯೂಷನ್ ಸ್ಟಾರ್ಟ್ ಮಾಡ್ತೀವಿ. ಜೊತೆಗೆ ಕುಡಿಯೋ ನೀರಿಗೂ ಕೂಡ RWS ವ್ಯವಸ್ಥಿತವಾದಂಥ ನಂದಿನಿ ಟ್ಯಾಂಕರ್ನೊಳಗೆ ನೀರು ತಂದು ಅದೇ ನೀರನ್ನು ಕೊಡ್ತಿದ್ದೀವಿ. ಜೊತೆಗೆ ಪೌಚ್ಗಳನ್ನ ಮಾಡಿದ್ದೀವಿ. ಮತ್ತು ಮಜ್ಜಿಗೆ KMF ಇಂದ ಮಜ್ಜಿಗೆ ಕೂಡ ಸರಬರಾಜು ಆಗ್ತಿದೆ. ಒಟ್ಟು ಎಷ್ಟು ಜನ ಸಿಬ್ಬಂದಿಗಳಿಗೆ ಅಡುಗೆಯನ್ನು ಇಲ್ಲಿ ಸಿದ್ಧಪಡಿಸ್ತಾ ಇದ್ದಾರೆ ಸರ್ 2 ಕೌಂಟರ್ಗಳಲ್ಲಿ, ಅಂದರೆ ವೇದಿಕೆ ಎಡಭಾಗ ಮತ್ತು ಬಲಭಾಗ ಸೇರಿ? ಸುಮಾರು 1,000ಕ್ಕೂ ಹೆಚ್ಚು ಜನ ಇದ್ದಾರೆ ಸರ್. ಈ ಕಡೆ ಒಂದು 500 ಇದ್ದಾರೆ, ಆ ಕಡೆ ಒಂದು 500 ಇದ್ದಾರೆ. 2 ಕಡೆನೂ ಸಂಪೂರ್ಣ ಸಿದ್ಧತೆ ಮಾಡ್ತಿದ್ದೀವಿ ಸರ್. ಥ್ಯಾಂಕ್ ಯು. ಇದು ಇಲ್ಲಿರ್ತಕ್ಕಂಥ ಉಸ್ತುವಾರಿ ವಹಿಸಿರ್ತಕ್ಕಂಥ ಅಧಿಕಾರಿಗಳು ಹೇಳ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಈ ಒಂದು ಸಮಾವೇಶಕ್ಕೆ ಬರುವಂಥ 1,50,000 ಜನರಿಗೂ ಕೂಡ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಜೊತೆಗೆ ಶುಚಿತ್ವಕ್ಕೂ ಕೂಡ ಅಷ್ಟೇ ರೀತಿಯ ಗಮನವನ್ನು ಕೂಡ ಹರಿಸಲಾಗಿದೆ ಅನ್ನುವಂಥ ಮಾಹಿತಿಯನ್ನು ಕೂಡ ಅವರು ಕೊಡ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ 1,000 ದಿನವನ್ನು ಪೂರೈಸಿದೆ, ಆ ಒಂದು ಪೂರೈಸಿರುವಂಥ ಹಿನ್ನೆಲೆಯಲ್ಲಿ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಆ ಒಂದು ಸಮಾವೇಶಕ್ಕೆ ಬರುವಂಥ ಪ್ರತಿಯೊಬ್ಬರಿಗೂ ಕೂಡ ಊಟದ ವ್ಯವಸ್ಥೆನ ಇಲ್ಲಿ ಜಿಲ್ಲಾಡಳಿತ ಮಾಡ್ತಾ ಇರತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ಯೋಗೇಶ್ವರ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬೆಂಗಳೂರು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.